ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಮೆಣಸಿನಕಾಯಿ ಒಂದಿದ್ರೆ ಸಾಕು, ಈ ಜನ್ಮದಲ್ಲಿ ಹಲ್ಲಿಗಳು ಮನೆ ಕಡೆ ಬರೋದಿಲ್ಲ. ಬನ್ನಿ ಹಾಗಾದರೆ ಇವತ್ತು ಸೂಪರ್ ಆಗಿರುವಂತಹ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ ಹಲ್ಲಿಗಳು ಹೋಗೋದಕ್ಕೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಹಲ್ಲಿಗಳು ಅಡುಗೆ ರೂಮಲ್ಲಿ ತುಂಬಾ ಇರುತ್ತೆ, ಹಾಗೆ ದೇವ್ರ ಮನೆಯಲ್ಲೂ ಕೂಡ ಇರುತ್ತೆ. ಹಲ್ಲಿಗಳಾಗಿರ್ಬೋದು, ಜಿರಳೆಗಳು ಬಾತ್ರೂಮಲ್ಲೆಲ್ಲ ತುಂಬಾ ಓಡಾಡ್ತಾ ಇರುತ್ತೆ ಅಲ್ವಾ. ಸೊ ಒಂದೊಂದು ಸಲ ಹಲ್ಲಿಗಳು ಕೂಡ ಫಿಟ್ಟಿಂದ ಹೊರಗಡೆ ಬರ್ತಾ ಇರುತ್ತೆ, ತುಂಬಾ ಭಯ ಆಗ್ತಾ ಇರುತ್ತೆ. ಸೊ ನನಗಂತೂ ನಮ್ಮನೆಯಲ್ಲಿ ತುಂಬಾ ಹಲ್ಲಿಗಳ ಕಾಟ ಆಗಿತ್ತು, ಅದಕ್ಕೋಸ್ಕರ ಈ ರೆಮಿಡಿನ ಟ್ರೈ ಮಾಡಿ ನೋಡಿದೆ. ಅವಾಗಿಂದ ಒಂದು ಹಲ್ಲಿನೂ ಕೂಡ ಮನೆಯಲ್ಲಿ ಬಂದಿಲ್ಲ. ಸೊ ಹಾಗಾಗಿ ನಿಮಗೂ ಕೂಡ ಈ ರೆಮಿಡಿನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಆ ನೀರಿಗೆ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಈ ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರೋದು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಘಾಟ್ ಇರುತ್ತೆ ಅಲ್ವಾ. ಸೊ ಈ ಘಾಟಿಂದನೂ ಕೂಡ ಹಲ್ಲಿಗಳು ಬರೋದಿಲ್ಲ. ಹಾಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆಯಲ್ಲೂ ಕೂಡ ಘಾಟ್ ಇರುತ್ತೆ ಅಲ್ವಾ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಿಪ್ಪೆಯಿಂದ ತುಂಬಾ ಘಾಟ್ ಬರುತ್ತೆ ಅಲ್ವಾ, ತುಂಬಾ ವರ್ಕ್ ಆಗುತ್ತೆ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಒಲೆ ಮೇಲೆ. ನೋಡಿ, ಈಗ ಆ ನೀರು ಚೆನ್ನಾಗಿ ಕುದಿಬೇಕು. ಆ ನೀರಲ್ಲಿ ಮೆಣಸಿನ್ಕಾಯ್ದು ಘಾಟು ಹಾಗೆ ಬೆಳ್ಳುಳ್ಳಿ ಸಿಪ್ಪೆದು ಘಾಟು ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಈ ರೀತಿ ಕುದಿ ಬರ್ತಿದ್ದಂಗೆ 3 ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕರ್ಪೂರದ ಬದಲು ಡೆಟಾಲ್ ಕೂಡ ಹಾಕ್ಕೊಳ್ಬೋದು, 1-2 ಟೇಬಲ್ ಸ್ಪೂನಷ್ಟು. ನಾನಿಲ್ಲಿ 3 ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ. ಈಗ ಕರ್ಪೂರ ಹಾಕಿದ ಮೇಲೆ ಮತ್ತೆ 1-2 ನಿಮಿಷ ಕುದಿಸ್ಕೊಳ್ಬೇಕು. ಅದರಲ್ಲಿರುವಂತಹ ಘಾಟೆಲ್ಲ ಬಿಟ್ಕೊಳ್ಬೇಕು. ನೋಡಿ, ಈಗ ನಾನು ಘಾಟೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ 1-2 ನಿಮಿಷ. ಈಗ ಒಂದು ಸ್ಟ್ರೈನರಿಂದ ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬೌಲ್ಗೆ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು, ಯಾಕಂದರೆ ತುಂಬಾ ಬಿಸಿ ಇರುತ್ತೆ, ನಾವು ಕೈಯಿಂದ ಮುಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಉಗುರು ಬೆಚ್ಚಗಾದರೆ ಸಾಕು, ಫುಲ್ಲು ತಣ್ಣಗಾಗಬೇಕಂತ ಏನಿಲ್ಲ. ನೋಡಿ, ತಣ್ಣಗಾದ ನಂತರ ನಾನು ಕಾಟನನ್ನು ತೊಗೊಂಡಿದ್ದೀನಿ. ಕಾಟನ್ನ ಸ್ವಲ್ಪನೇ ಈ ರೀತಿ ಕಿತ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆ ನೀರಿಗೆ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ಸೊ ಜಾಸ್ತಿ ಕಾಟನ್ ಹಾಕ್ಕೊಳ್ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಹಾಕಿಬಿಟ್ಟು ಸ್ವಲ್ಪ ನೆನೆಸ್ಕೊಳ್ತಾ ಇದ್ದೀನಿ ಕಾಟನನ್ನು. ಈ ರೀತಿ ನೆನೆಸ್ಕೊಂಡಾದಮೇಲೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತಗೊಳ್ತಾ ಇದ್ದೀನಿ ನಾನು, ಫುಲ್ಲು ಹಿಂಡ್ತಾ ಇಲ್ಲ, ಯಾಕಂದರೆ ಆ ರಸ ಏನಿದೆ ಅದು ಕಾಟನಲ್ಲಿ ಇರಬೇಕು. ನೋಡಿ, ಈ ಥರ ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಇಟ್ಕೊಂಡಾದಮೇಲೆ ಮನೆಯಲ್ಲಿ ಎಲ್ಲೆಲ್ಲಿ ಹಲ್ಲಿಗಳು ಜಾಸ್ತಿ ಓಡಾಡ್ತಾ ಇರುತ್ತೋ, ನಿಮಗೆ ಗೊತ್ತಿರುತ್ತೆ ಅಲ್ವಾ ಮನೆಯಲ್ಲಿ ಎಲ್ಲೆಲ್ಲಿ ಹಲ್ಲಿಗಳು ಜಾಸ್ತಿ ಬರ್ತಾ ಇರುತ್ತೆ ಅಂತ, ಆ ಜಾಗಕ್ಕೆ ಈ ಕಾಟನನ್ನು ಇಟ್ಕೊಂಡು ಬರಬೇಕು. ನಾನು ಜಾಸ್ತಿ ಕಿಚನಲ್ಲಿ ಬರ್ತಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಕಿಚನ್ ಹತ್ರ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಗ್ಯಾಸ್ ಸ್ಟವ್ ಕೆಳಗಡೆ ಹಾಗೆ ಕಿಟಕಿ ಹತ್ರ ಮೂಲೆ ಹತ್ರ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಶೆಲ್ಫ್ ಮೇಲೂ ಕೂಡ ಓಡಾಡ್ತಾ ಇರುತ್ತೆ ಅಲ್ವಾ, ಅಕ್ಕಿ ಬಾಕ್ಸು ಆ ಥರ ಎಲ್ಲ ಇಟ್ಟಿರ್ತೀವಿ ಅಲ್ವಾ, ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ ನಾನು. ಹಾಗೆ ದೇವ್ರ ಗೂಡು ಹತ್ರ ದೇವ್ರ ಫೋಟೋಗಳ ಹಿಂದೆ ಹಲ್ಲಿಗಳು ತುಂಬಾ ಓಡಾಡ್ತಾ ಇರುತ್ತೆ ಅಲ್ವಾ, ಗೋಡೆಗಳ ಮೇಲೆ ದೇವ್ರ ಫೋಟೋದ ಹಿಂದೆ ಎಲ್ಲ. ಸೊ ಆ ದೇವ್ರ ಫೋಟೋಗಳ ಹತ್ರ ಕೂಡ ಈ ರೀತಿ ಕಾಟನನ್ನು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ನಾವು ರೆಡಿ ಮಾಡ್ಕೊಂಡಿರೋ ನೀರು ಉಳ್ಕೊಂಡಿದೆ ಅಲ್ವಾ, ಇದನ್ನು ನಾವು ಒಂದು ಬಾಟಲ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು, ಏನೂ ಆಗೋದಿಲ್ಲ. ಸೊ ಇದನ್ನು 1 ಮಂತ್ವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಖಾಲಿ ಆಯಿತು ಅಂದರೆ ಮತ್ತೆ ಕೂಡ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು. ನಾವು ಇದನ್ನು ಉಳ್ಕೊಂಡಿರೋ ನೀರನ್ನು ಸ್ಪ್ರೇ ಬಾಟಲ್ಗೆ ಹಾಕಿಬಿಟ್ಟು ಕೂಡ ನಾವು ಎಲ್ಲೆಲ್ಲಿ ಹಲ್ಲಿಗಳು ಜಿರಳೆಗಳು ಬರುತ್ತೋ ಅಲ್ಲಿ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. ನನ್ನ ಹತ್ರ ಸ್ಪ್ರೇ ಬಾಟಲ್ ಇಲ್ಲ, ಇಲ್ಲಾಂದರೆ ಸ್ಪ್ರೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ಈಗ ಆ ಉಳ್ಕೊಂಡಿರೋ ನೀರೇನಿದೆ ಗ್ಯಾಸ್ ಮೇಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೈಟ್ ಟೈಮು ಗ್ಯಾಸ್ ಮೇಲೆ ಹಾಕೋದ್ರಿಂದ ಹಲ್ಲಿಗಳು ಗ್ಯಾಸ್ ಮೇಲೆ ಓಡಾಡೋದಿಲ್ಲ. ಸೊ ನಾವು ಏನಾದರೂ ಅಡುಗೆ ಮಾಡಿರೋ ಪಾತ್ರೆ ಅರ್ಧ ಪ್ಲೇಟ್ ಓಪನ್ ಇತ್ತು ಅಂದ್ಬಿಟ್ರೆ ಹಲ್ಲಿಗಳು ಆ ಪಾತ್ರೆ ಒಳಗಡೆ ಹೋಗಿ ಹೊರಗಡೆ ಬಂದಿರುತ್ತೆ, ಅದು ನಮಗೆ ಗೊತ್ತಾಗಿರೋದಿಲ್ಲ. ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಊಟ ಮಾಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ನೋಡಿ, ಈ ರೀತಿ ಗ್ಯಾಸ್ ಮೇಲೆ ಕೂಡ ಹಾಕಿ ಇಡೋದ್ರಿಂದ ಹಲ್ಲಿಗಳು ಗ್ಯಾಸ್ ಮೇಲೆಲ್ಲ ಓಡಾಡೋದಿಲ್ಲ. ನಿಮಗೆ ಖಂಡಿತವಾಗ್ಲೂ ಈ ಟಿಪ್ಸ್ ಅಂತೂ ವರ್ಕ್ ಆಗುತ್ತೆ, 100% ಗ್ಯಾರಂಟಿ. ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಿ ಅಲ್ವಾ, ಮನೇಲಿರುವಂತಹ 3 ಹಸಿಮೆಣಸಿನ್ಕಾಯಿಯಿಂದ ಹಲ್ಲಿಗಳನ್ನು ಓಡಿಸ್ಬೋದು. ಸೊ ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.